ಹಾಯ್. ಇವತ್ತು ನನ್ನ ಮೂರನೇ ವಿಡಿಯೋ ಇದು. ಇವತ್ತು ನಾನು ರೂಮಲ್ಲಿ ಮಾಡ್ತಾಯಿದ್ದೀನಿ, ಕಂಪ್ನಿಯಲ್ಲಿ ಮಾಡಲಿಲ್ಲ ವಿಡಿಯೋನ. ಇವತ್ತು ಇದು ನನ್ನ ರೂಮು. ಇದು ನನ್ನ ಫ್ರೆಂಡ್ ಅಶೋಕ್ ಅಂತ. ಟ್ರೈಪ್ಯಾಡ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಇವತ್ತು. ಇಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಚೆನ್ನಾಗಿತ್ತಂತ ಬೆಡ್ರೂಮಲ್ಲೇ ಮಾಡ್ತಿದ್ದೀವಿ. ಗಾಯ್ಸ್, ಇವತ್ತು ನಾನು ಏನು ಹೇಳಬೇಕಂದ್ರೆ, ನಾನು ಏನು ಹೇಳಬೇಕಪ್ಪ ಅಂದರೆ ಏನಿಲ್ಲ ಕಂಟೆಂಟ್ ಏನು ಹೇಳ್ಬೇಕಂತ ನನಗೂ ಗೊತ್ತಿಲ್ಲ. ಆದ್ರೂ ಹೇಳ್ತೀನಿ ಕಂಟೆಂಟ್ ಇದೆ ನನ್ನ ಹತ್ರ. ಬಟ್ ಯಾವ ಥರ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಾನಿವಾಗ ಟ್ರೈಪ್ಯಾಡ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನಂದು ಇನ್ನೊಂದು ಟ್ರೈಪ್ಯಾಡು. ಅಶೋಕ್ ಇದರಲ್ಲಿ ಮೂವಿ ನೋಡ್ತಿದ್ದಾನೆ. ಇದು ನನ್ನ ದೊಡ್ಡ ಟ್ರೈಪ್ಯಾಡು. ಇದನ್ನ ನಾನು ಚಿಕ್ಕಪೇಟೆಯಲ್ಲಿ ತಂದಿದ್ದೆ. ಎಷ್ಟು ರೂಪಾಯಿ ಗೊತ್ತಾ ಸರ್ ಗಾಯ್ಸ್? 50 ರೂಪಾಯಿ, ಬರೇ 50 ರೂಪಾಯಿ. ದೊಡ್ಡ ಟ್ರೈಪ್ಯಾಡ್ ಜೊತೆ ಈ ಚಿಕ್ಕ ಟ್ರೈಪ್ಯಾಡ್ ಫ್ರೀ ಗೈಸ್. ಸೆನ್ಸಾರ್ ಇಲ್ಲ, ಏನು ಫ್ರೀ ಕೊಟ್ಟಿದೆ. 50 ರೂಪಾಯಲ್ಲಿ 2 ಟ್ರೈಪ್ಯಾಡ್ ಸಿಗುತ್ತೆ ಗೈಸ್, ಚಿಕ್ಕಪೇಟೆ ಇನ್ ಬೆಂಗಳೂರು. ಗೈಸ್, ಇವತ್ತು ನನ್ನ ಫಿಸಿಕ್ನ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ನೋಡೋಣ, ಚೆನ್ನಾಗಿದ್ರೆ. 2 months ಫಿಸಿಕ್ ಗೈಸ್ ಇದು. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಗೈಸ್. ಇದು ನನಗೆ 2 month ಫಿಸಿಕ್ಕು. ಪ್ರೋಟೀನ್ ಏನು ತೊಗೊಳ್ತಿರ್ಲಿಲ್ಲ ಮೊದಲಿಗೆ. ಇವಾಗ ಸ್ಟಾರ್ಟ್ ಮಾಡಿದ್ದೆ ಪ್ರೋಟೀನ್ ತೊಗೊಳ್ಳಿಕ್ಕೆ. ಇವಾಗ 1 week ಆಯಿತು ಪ್ರೋಟೀನ್ ತೊಗೊಳ್ತಾ ಇದ್ದೀನಿ. ನಾನು ನನ್ನ ಫ್ರೆಂಡ್ ಹೋಗಿ ಪ್ರೋಟೀನ್ ತಂದಿದ್ವಿ. ಯಾವ ಪ್ರೋಟೀನ್ ಅಂತ ತೋರಿಸ್ತೀನಿ ಗೈಸ್. ನಾನು ತೊಗೊಳ್ತಾ ಇರೋದು ಅಮೇರಿಕನ್ ಮಸಲ್ ಅಂತ. ಅಮೇರಿಕನ್ ಮಸಲ್ಲು ಅದೇ ಯಾಕಪ್ಪ ಅಂದರೆ ಅದರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ನನ್ನ ಫ್ರೆಂಡ್ ಹೇಳ್ದ ತೊಗೊಂಬಂದಿದ್ದೀನಿ. ನನಗೆ ಗೊತ್ತಿರೋದು ಬರೀ ಪ್ರೋಟೀನು, ಅದನ್ನು ಕುಡಿಯಬೇಕು, ಹೋಗಿ ಜಿಮ್ ಹೊಡಿಬೇಕು. ನನಗೆ ಸ್ಟ್ರೆಂತ್ ಮೇಲೆ ಸಿಗ್ತಾಯಿದೆ ಗೈಸ್. ಈ ರಿಸಲ್ಟು ಸಿಗ್ತಾಯಿದೆ, ರಿಸಲ್ಟ್ ಚೆನ್ನಾಗಿದೆ. ಇದನ್ನೇ ತೊಗೋಬೇಕಂತ ನಾನು ಏನು ಹೇಳಲ್ಲ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಳಿ. ನಾನು ಅಮೇರಿಕನ್ ಮಸಲ್ಸು ಚಾಕ್ಲೇಟ್ ಫ್ಲೇವರ್ ತಂದಿದ್ದೀನಿ. ಇದರಲ್ಲಿ 25 grams ಪ್ರೋಟೀನ್ ಇದೆ. EAA ಅಂತ ಐತಿ 14.93 grams. BCAA ಇದೆ 5.29 grams. ಗ್ಲುಟಾಮಿನ್ 4 grams ಇದೆ ಗೈಸ್. ನನಗಿದ್ರೊಳಗೆ ಪ್ರೋಟೀನ್ ಅಷ್ಟೇ ಗೊತ್ತು. ಅದ್ರ ಕೆಳಗಡೆ ಗ್ಲುಟಾಮಿನ್ನು, ಅದು EAA BCAA ಇದೇನು ಗೊತ್ತಿಲ್ಲ ಗೈಸ್. ಇದ್ರ ನೆಟ್ ವೇಟು 5 lbA 2.27 kg ಇದೆ. ಇದರಲ್ಲಿ ಆಲ್ಮೋಸ್ಟ್ ಏನೇನೋ ಬರ್ದಿರ್ತಾರೆ ಗೈಸ್. ಏನೇನೋ ಇದೆ ಅಂತ ಹೇಳ್ದ ನನ್ನ ಫ್ರೆಂಡು. ಕಾಯ ಅಂದ. ನಾನು ತಿಳ್ಕೊಂಡಿಲ್ಲ. ನನಗೆ ತಿಳ್ಕೊಂಡು ಏನಾಗಬೇಕಾಗಿಲ್ಲ. ರಿಸಲ್ಟ್ ಚೆನ್ನಾಗಿ ಸಿಕ್ಕರೆ ಸಾಕು. ಇದಕ್ಕೆ ನಾನು 4500 ಕೊಟ್ಟಿದ್ದೀನಿ. ಅವರು ಇನ್ವಾಯ್ಸ್ ಬಿಲ್ ಕೂಡ ಕೊಟ್ಟಿದ್ದರು. ಯೂಟ್ಯೂಬಲ್ಲಿ ಬರುತ್ತಲ್ಲ, ಇದು ಪ್ರೋಟೀನ್ ನಿಮ್ಮದು ಒರಿಜಿನಲ್ಲು ಏನು ಡೂಪ್ಲಿಕೇಟು ಹೌದೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ಹೇಳ್ತಿದ್ರಲ್ಲ, ಅದು ನಾನು ಎಲ್ಲ ನೋಡಿ ಚೆಕ್ ಮಾಡಿದ್ದೀನಿ. ಸ್ಕ್ರ್ಯಾಚಸ್ ಇದು ಮಾಡಬೇಕಾಗಿರುತ್ತೆ. ಅದನ್ನು ಮಾಡಿ ನಂಬರ್ ಹಾಕಿ ನೋಡಿದೆ. ನನ್ನ ಹೆಸರು ಎಲ್ಲ ಎಂಟರ್ ಮಾಡಿದ್ದೀನಿ. ರಿಸಲ್ಟ್ ಚೆನ್ನಾಗಿ ಬರ್ತಾ ಇದ್ದೆ. ನೋಡೋಣ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ 6 days ಆಯಿತು ಸ್ಟಾರ್ಟ್ ಮಾಡಿ. ನೋಡೋಣ. ನಾನು ಇದನ್ನು ನೀರು ಜೊತೆ ತೊಗೋತಾ ಇದ್ದೀನಿ. ನನಗೆ ಬಲ್ಕ್ ಆಗೋದು ಬೇಕಾಗಿಲ್ಲ, ಮಸಲ್ ಬರಬೇಕು. ಮಸಲ್ ಬ್ರೇಕಾಗಿ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗಬೇಕು. ನಾನು ಪ್ರೀ ವರ್ಕೌಟಾಗಿ ಕ್ರಿಯೇಟಿನ್ ತೊಗೊಳ್ತಾ ಇದ್ದೀನಿ, ಪೋಸ್ಟ್ ವರ್ಕೌಟಾಗಿ ಪ್ರೋಟೀನ್ ತೊಗೊಳ್ತಾ ಇದ್ದೀನಿ. ಇದ್ರ ಜೊತೆ ಒಂದು ಶೇಕರ್ ಕೊಟ್ಟಿದ್ದಾರೆ. ಇದರಲ್ಲಿ ಈ ಥರ ಶೇಕರ್ ಕೊಡ್ತಾರೆ. ಮತ್ತು ಗಾಯ್ಸ್ ಏನು ಹೇಳ್ಬೇಕಂದ್ರೆ,
ಜಿಮ್ಗೆ ಹೋಗಿ ಜಿಮ್ ಹೊಡೀರಿ, ಬಾಡಿ ಮಾಡಿ. ನನಗೆ ಗೊತ್ತು ನಾನು ಸ್ವಲ್ಪ ಸ್ಲೋ ಇದ್ದೀನಿ ಅಂಥೇಳಿ. ನಾನು ಈ ವಿಡಿಯೋ ಮಾಡ್ತಾ ಇರೋದೇ ಇಂಪ್ರೂವ್ಮೆಂಟ್ಗೋಸ್ಕರ. ಇಂಪ್ರೂವ್ಮೆಂಟ್ ಆಗಬೇಕು, ಎಲ್ಲಿ ನನ್ನ ಡಿಫೆಕ್ಟ್ ಕಾಣುತ್ತೆ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ 30 ಡೇಸ್ ವಿಡಿಯೋ ಮಾಡ್ತಿದ್ದೀನಿ. ನಾನು ಸ್ಲೋ ಇದ್ದೀನಿ, ಎಡಿಟಿಂಗ್ ಮಾಡ್ತಿಲ್ಲ, ಡೈರೆಕ್ಟ್ ವಿಡಿಯೋ ಮಾಡ್ತೀನಿ, ಹಾಕ್ತೀನಿ. ತುಂಬ ಯೋಚನೆನೂ ಕೂಡ ಮಾಡಲ್ಲ. ಮತ್ತು ಗೈಸ್ ಇಲ್ಲೆಲ್ಲ ಬಾಡಿ ಬರ್ಬೇಕಂದ್ರೆ ಜಿಮ್ಗೆ ಹೋಗ್ಬೇಕು ಗೈಸ್. ಈ ಥರ ಬಾಡಿ ಬರಬೇಕು ಅಂದರೆ ಟೀ ಶರ್ಟ್ ಪಾಡ್ದಂಗೆ, ಟೀ ಶರ್ಟ್ ಹರಿದೋಗ್ಲಿ, ಬಾಡಿ ಇಂಪಾರ್ಟೆಂಟ್. ಬಾಡಿ ಇಂಪಾರ್ಟೆಂಟ್ ಗೈಸ್. ಇವ್ನು ನನ್ನ ಫ್ರೆಂಡ್ ಅಶೋಕ ಯಾವ ಥರ ಮಲಗಿದಾನೆ, ಸಪೋರ್ಟ್ ಮಾಡಲ್ಲ ನನಗೆ ವಿಡಿಯೋ ಮಾಡಲಿಕ್ಕೆ. 50 ರೂಪಾಯಿ ಟ್ರೈ ಮಾಡ್ತು, ಲಗ್ಗೆಲ್ಲ ಕಿತ್ಕೊಂಡು ಬೀಳ್ತಿದೆ ಗೈಸ್. ಚೆನ್ನಾಗಿರೋದು ತಗೊಳ್ಳಿ. ಮತ್ತು ನಾನು ಡಯಟ್ಗೆ ಬೆಳಗ್ಗೆ 5 ನೈಟ್ 5 ಎಗ್ ತಿಂತಾಯಿದ್ದೀನಿ. ಸೋಯಾಬೀನ್ ತಂದಿದ್ದೆ, ಅದನ್ನು ಯಾವ ಥರ ಮಾಡ್ಕೊಂಡು ತಿನ್ನಬೇಕು ಟೇಸ್ಟ್ ಆಗ್ತಾ ಇಲ್ಲ ಗೈಸ್, ಅದಕ್ಕೆ ತಿಂತಿಲ್ಲ. ಮತ್ತು ಓಟ್ಸ್ ತಂದಿಟ್ಟಿದ್ದೀನಿ, ಯಾವಾಗ ತೊಗೋಬೇಕನ್ನ ಇನ್ನೂ ಯಾವ ಥರ ತೊಗೋಬೇಕು ಅದೇನು ಗೊತ್ತಿಲ್ಲ. ತೊಗೊಳ್ತೀನಿ, ಬಲ್ಕ್ ಹಾಕ್ತೀನಿ, ಬಾಡಿ ಮಾಡ್ತೀನಿ. ಮತ್ತು ಗೈಸ್ क्या हाल है, कुछ हाल है तो बोलो, कमेंट कर दो. मुझे हिंदी में वीडियो करना अच्छा लगता है, इसलिए मैं हिंदी बोल रहा हूँ. कभी कभी हिंदी बोलता हूँ, कभी कभी कन्नड़ा बोलता हूँ, कभी कभी इंग्लिश आता नहीं है, बोलता हूँ, सीखना चाहिए. स्लो हूँ, स्पीड होना चाहिए, एडिट करना चाहिए, क्वालिटी वीडियो डालना चाहिए. मुझे पता है, डाल दूंगा, कितना होता है उतना अच्छा वीडियो डाल दूंगा. 30 डेज है ना सुधारने के लिए. अभी 3 दिन का वीडियो है ये. देखते हैं क्या कुछ बदलाव आता है. डिसिप्लिन रहना चाहिए गाइस. डिसिप्लिन इज मोस्ट इम्पॉर्टेंट. ओके गाइस, बाय. टुडे वीडियो इज only that's much. Anything else you can comment, subscribe, share. Okay guys, bye. ಡೈಲಿ ಲಾಗ್ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಾಯ್.